ಯಪ್ಪ ನಮ್ಮ ಊರ್ ಕಳ್ಸರಪ್ಪ ಯಪ್ಪ ನಮ್ಮ ಮಕ್ಳು ಬಿಟ್ಟಿರೋದು ಹೆಣ್ಮಕ್ಳು 7 ಸರಿ ಕಾಲ್ ಮಾಡಿದೀನಿ, ಬರ್ತೀನಿ ಅಂತಾರ ಬರಲ್ಲ. ಈ ಅಮ್ಮ ಹೋಗ್ತೀನಿ ಅಂತ. ಬನ್ನಿ, ನಾನೇ ಫೋನ್ ಮಾಡ್ತೀನಿ. ಅವ್ರ ಮನೆಗೆ ಸಾಯಂಕಾಲ ಬಸ್ ಹತ್ತೀನಿ ಬನ್ನಿ. ಕೊನೆಗೂ ರಮೇಶ್ ಅವ್ರು ಫೋನ್ ತೆಗ್ದಿಲ್ಲ ನೋಡಿ. ತಾಯಿ ಹೋಗ್ತೀನಿ ಅಂತಾರೆ, ಮಕ್ಳು ಕರ್ಸ್ಕೊಳ್ಳಲ್ಲ. ಏನ್ ಮಾಡೋಣ ಹೇಳಿ? ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಏನ್ ನಿಮ್ಮ ಹೆಸರು? ಮರಿಯಮ್ರಿ ನನ್ನ ಹೆಸರು. ಮರಿಯಮ್ಮ. ಯಾವ ಊರಮ್ಮ? ಯಾತಿರ್ ಬೆಲ್ಲಿ ಬಳಚಕ್ರ. ಯಾದಗಿರಿ. ಯಾತಿರ್ ಬೆಲ್ಲಿ ಬಳಚಕ್ರ ನಮ್ದು. ಯಾಕೆ ಇಲ್ಲಿ ಬಂದಿರ? ನಾನು ಸಣ್ಣಕ್ಕೆ ಮಗಳು ಬೆಂಗಳೂರಾಗ ಇದ್ದಳ್ರಿ. 2 ಅವನೊಳಗ ಹೆಂಗೆ ಕೆಲಸ ಮಾಡಿಸ್ತಾನ ಸಣ್ಣ ತಮ್ಮ ಮೋಡ್ ಹಾಕೋದು ಮಾಡಿಸ್ತಾನ್ರಿ. ಮಗಳಲ್ಲಿ ಅಂತ ಬಂದೆ ನಾನು. ನಾ ಈ ಕಡೆ ಬಂದಿನ ಆಕಿ ಮಗಳು ಊರಿಗೆ ಹೋಗ್ಬಿಟ್ರ ಅವ್ರು. ಅಲ್ಲಿ ಬಂದ್ಗೆಸಿ ನೋಡಿದೆ, ವಾದಳ ನಿನ್ನ ಮಗಳು ನಾಗಮ್ಮ ಅಂತಂದ್ರೆ ಅಂದಮೇಲೆ ಮತ್ತೆ ನಾನು ಹಣ್ಣು ಹಂಪ್ರಿ ಒಂದು 500-600 ರೂಪಾಯಿ ಹಣ್ಣು ಹಂಪಲ್ಲೇ ತೊಗೊಂಡ್ರಿ. ಒಂದು ಮಗಳು ಅದ್ರಿ ಅಂದ್ಗೇಸಿ ನಾ ಏನು ಮಾಡಿದೆ, ಹೋಟ್ಲ್ ಕೆಲಸ 1 ವಾರ ಮಾಡಿದೇನೆ ರೀ. ನಮಗೆ ಸುಳ್ಳು ಪಿಳ್ಳು ಆಡಕ್ಕೆ ಬರೋದಲ್ಲ. ನಾವು ಹೊಲ್ದಾಗ ಮನೆ ದುಡ್ಯಾರು 18 ಎಕರೆ 35 ಗುಂಟೆ ಸರ್ವೆ ನಂಬರ್ ಅದ್ರಿ ನಮ್ಮದು. ಅಂದ್ರೆ ಇನ್ನೂ ಯಾರ ಹೆಸರು ಮಾಡಿಲ್ರಿ, ಹತ್ತಿದಾರ ಹೆಸರು ಅದು. ನಾವು ನೀರುಳಿ ಇಂಥದ್ದೇ ಬೋರಲ್ಲ ಹೊಲ್ದೊಳಗೆ ಒಂದು 20-30 ಆಡವ. 3 ಗಂಡು ಮಕ್ಳು ರೀ. ಸೆಂಟ್ರಿ ಕೆಲಸನೇ ಮಾಡ್ತಾನೆ. ಇಂಥ ಬೆಂಗಳೂರು ಬಂದಿಲ್ಲ ರೀ ನನ್ನ ಮಗ. ಮತ್ತೆ ಇಲ್ಲೇ ಬಂದ್ರಿ? ನಾನು ಮಾಡಿದೆ ರೊಕ್ಕ ಸಂದು ನಾ ಸುಳ್ಳೆ ಕರೆಕ್ಟ್ ಆತನ್ರಿ. 2,000 ರೂಪಾಯಿ ಕೊಟ್ರಿ. 2,000 ರೂಪಾಯಿದಾಗ ಸುಳ್ಳ ಕಡ್ಲಿ ಬಂದದಕ್ಕೆ ನಾ ಇಲ್ಲಿ ಅಡೆ ಬರೋ ನನ್ಗೆ ತೊಳೆದ ಬಂತು ಹೋಟೆಲಾಗ ಅಂತಂದು ಎಸಿ ಟೆನ್ಷನ್ಗೆ ಅರ್ಧ ಕ್ವಾಟ್ರಸ್ ಕುಡ್ದೆ ನೋಡ್ರಿ. ಸುಳ್ಳ ಕಡ್ಲಿ ಇದ್ದದ ಕರೆಕ್ಟ್ ಹೇಳ್ತ. ನಾನು ಇವತ್ತಿರೋದು ನಾನು ಅರ್ಧ ಹಾಕ್ಯಂದೇನಿ ನಾನು ಸುಳ್ಳ ಕಡ್ಲಿ. ಅರ್ಧ ಹಾಕ್ಯಂದು ಅದು ಗಾಡಿ ಗುದ್ದಿತ್ತನ್ ರೀ. ಅವು ನಮ್ಮ ಕಡೆಗೆ ಅವು ಏನು ಮಾಡ ಫೋನ್ ಮಾಡಿತ್ತು ಜಾನಣ್ಣ ಇತ್ತು ಬಂದಳಾಯ್ತು. ನಮ್ಮ ನಾದಿನ ಮನೆ ಹಿಂದ್ಗಡೆನೇ ಆದ್ರಿ ಇವ್ರ ಮನೆ. ಜನಣ ನಮ್ಮೂರು ಹತ್ತನ್ ರೀ. ಅತೇನು ಬೇರೆ ತಲ್ಲ ತಮ್ಮನೇ ಆತನ. ಎಲ್ಲ ಸರ್ ನಮ್ಮ ಮೈದನವ್ರ ನಂಬರ, ನನ್ನ ಹಳೆದಾರ ನಂಬರ, ನಮ್ಮ ನಾದಿನ ಮಕ್ಕಳು ನಂಬರ್ ಎಲ್ಲ ಅವ್ರಿ. ಊರು ತುಂಬ ನಂಬರ್ ಹತ್ತಲ್ಲೇ ಅವ್ರು ನಮ್ಮ ತಮ್ಮನಲ್ಲಿ. ಮೊನ್ನೆ ಇಡೇ ಕಾಲ ಮಾಡಿದಾರೆ ದಾಡಿ ಮಗಳು. ಇಡೇ ಕಾಲ್ ಮಾಡ್ರಿ ನನಗೆ ಬರ್ತೀನಿ ಇವತ್ತು ಮಸಿ ಮಂಜೆ ಐತ್ರಿ. ಅದೆಲ್ಲ ನಿನ್ನೆ ಗಾಡಿ ಇರ್ತಂದ ಯಪ್ಪ ಬರಂಗಿತ್ತಂದ್ರೆ ಕರೆಕ್ಟ್. ನಾನು ಎಷ್ಟೊತ್ತಿದ್ರು ಆಕೆ ಹಂಗೆ ಬರ್ತಾಳೆ ನಂಗಾಗಿ ಅದು. ನೀ ಬರ್ತಾ ಇಲ್ಲಪ್ಪ ಅಂತಂದೆ ನಾನು. ಅಂದ್ರೆ ಯವ್ವ ಜಾತ್ರೆ ಅದಲ್ಲ, ಸಣ್ಣಕ್ಕೆ ತೆಂಗಿನ ಮಾತ್ರ ಕರ್ಕೊಂಬಂದಿನಿ, ದೊಡ್ಡಕ್ಕಿನ ಕರ್ಕೊಂಬಂದಿಲ್ಲ ಅಂತಂದು. ಹಂಗಾಗಿ ಈಗ ಕಡಿಗಿಸ್ಮನ್ರಿ. ಒಂದು ಸೈಡ್ ಜಾಗ ತಂದು ಮನೆ ಕಟ್ಟಿನ್ರಿ. ಮತ್ತು ಒಂದು 34 ಆಡವ್ರಿ. ಒಂದು ಆಳು ಮನೇಲೇ ಬೇಕ್ರಿ ನಮ್ಗೆ. 3 ರೀ ನನ್ನ ಗಂಡು ಮಕ್ಳು. ದೊಡ್ಡ ತಂದನು ಮದುವೆ ಇಲ್ಲೇ ಏನು ಮಾಡ್ತಾ ಇದ್ದೀರಾ? ಹೋಗ್ಬೇಕ್ರಿ ಊರಿಗೆ ಕಳಿಸಿ ಕೊಡ್ಬೇಕು. ಫೋನ್ ಮಾಡಿದ್ರಣ್ಣ, ನಾವು ಫೋನ್ ಮಾಡಿದ್ರಿ, ಅವ್ರು ಯಾರು ಬಂದಿಲ್ಲ. ಬರುವಾಗ ತುಂಬಾ ಸೀರಿಯಸ್. ಡ್ರೀಮ್ ಇಂಡಿಯಾ ಅಂತ ಒಂದು ಆರ್ಗನೈಸೇಷನ್ ಇದೆ. ನಮ್ಗೆ ರೆಸ್ಕ್ಯೂ ಮಾಡೋಕ್ಕಾಗಲಿಲ್ಲ, ರಕ್ಷಣೆ ಮಾಡೋಕ್ಕಾಗಲಿಲ್ಲ. ನಮ್ದು ಡ್ರೈವರ್ ಇಲ್ಲ ಅಂದರೆ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ರೆಸ್ಕ್ಯೂ ಮಾಡ್ಕೊಂಡು ಬರ್ತಾರೆ. ಆ ಥರ ಡ್ರೀಮ್ ಇಂಡಿಯಾ ರೆಸ್ಕ್ಯೂ ಮಾಡ್ಕೊಂಡು ಬರುವಾಗ ಮೈ ಹಿಂದ್ಗಡೆ ಎಲ್ಲ ಫುಲ್ ಹುಣ್ಣಿತ್ತು, ಫುಲ್ ಗಾಯ ತರತ್ರಿ. ನಾ ಸೂಜಿನೇ ಮಾಡಿಸಿದ್ರೆ 9 ಮಕ್ಕಳು ಅಂದ್ರೆ ಒಂದು ಸೂಜಿ ಮಾಡಿಸಿದ್ರಲ್ಲ. 9 ಮಕ್ಕಳು ನಿಮಗೆ? 9 ಮಂದಿ. 4 ಮಂದಿ ಫೇಲ್ ಆಗ್ಯಾರ, 5 ಮಂದಿ 5 ಮಂದಿ ಪಾಸ್ ಆಗವ್ರೆ. 5 ಮಂದಿ 4 ಮಂದಿ ಫೇಲು, 5 ಮಂದಿ ಪಾಸು. ಓಕೆ, ಬರುವಾಗ ಹಿಂಗೆ ಬಂದ್ರಣ್ಣ. ಇದು ನೀವಾ? ಸೊ ಆ ಥರ ಕರ್ಕೊಂಬಂದ್ರೆ? ಇಲ್ಲ, ಮೈಯೆಲ್ಲ ಅದು ಹುಣ್ಣೆಲ್ಲ ನಾವು ಎತ್ತಿಲ್ಲ. ತುಂಬ ಹುಣ್ಣಾಗಿತ್ತು. ಅಲ್ಲಲ್ಲಿ ಪ್ಯಾಚ್ ಏಟ್ ಬಿದ್ದಿದ್ದು. ಇಲ್ಲಿ ಬಂದು ಆಮೇಲೆ ನಾವು ಡ್ರೆಸ್ಸಿಂಗ್ ನಮ್ಮ ಡಾಕ್ಟರ್ಸು ನರ್ಸ್ಗೆಲ್ಲ ಕೇರ್ ಮಾಡಿದ್ರು, ಚೆನ್ನಾಗಿ ಕೇರ್ ಮಾಡ್ತಾರೆ. ರಿಕವರ್ ಆಗಿಬಿಟ್ರು. ಈಗ ಅವರು ಕೆಲಸ ಮಾಡ್ತಾರೆ. ಈಗ ಅವರು ವಾಲಂಟಿಯರ್ಗೆ ಪೇಷಂಟ್ಸ್ಗೆಲ್ಲ ಊಟ ತಿನ್ನಿಸ್ತಾರೆ, ನೋಡ್ಕೊಳ್ತಾರೆ ತಾನೇ. ಕರೆಕ್ಟಾ? ಬಟ್ ವಾಟ್ ಇಸ್ ದ ಪ್ರಾಬ್ಲಮ್? ಲೈಕ್ ಡಿಸ್ಚಾರ್ಜ್ ಏನಿಲ್ಲ, ಮೆಟ್ಲ ಪಿಟ್ಲ ಖರಾಬ್ ಆಗಿರಪ್ಪ ನಮ್ಮ ಊರು ಕಳ್ಸರಪ್ಪ ಯಪ್ಪ ನಮ್ಮ ಮಕ್ಳು ಬಿಟ್ಟಿರೋದು ಹೆಣ್ಮಕ್ಳು. ನಾ ಕಡೆಕೊಂದು 50,000 ರೂಪಾಯಿ. ಸರಿ, ನಾವು ಫೋನ್ ಮಾಡಿದ್ವಲ್ಲ, ನಾವು ಮಾಡಿಲ್ಲ ಅಂತ ಕೂಡ ನನ್ನನ್ನು ಬೈಬೋದು. ಅಲ್ಲ, ಇವ್ರ ಮನೆಯವ್ರು ಫೋನ್ ಮಾಡಿದ್ರಾ? ಏನಂದ್ರು? ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಜಾನ್ ಇವ್ರು ಹುಷಾರಾಗಿದ್ದಾರಾ? ಇವರು ಹುಷಾರಾಗಿದ್ದಾರ. ಅವ್ರ ಫ್ಯಾಮಿಲಿ ಕಾಲ್ ಮಾಡಿದೆ. ಅವ್ರ ಮಗ ರಮೇಶ್ ಅಂತ ನಮ್ಮೂರಿಂದ ಒಂದು 5 ಕಿಲೋಮೀಟ್ರ್ ಅಷ್ಟೇ. ಕಾಲ್ ಮಾಡಿ ಎಲ್ಲ ಹೇಳಿದೆ. ಒಂದು 7 ಸರಿ ಕಾಲ್ ಮಾಡಿದ್ದೀನಿ, ಬರ್ತೀನಿ ಅಂತಾರೆ ಬರಲ್ಲ. ಈ ಅಮ್ಮ ಹೋಗ್ತೀನಿ ಅಂತ. ಆದರೆ ಅವರು ಇವಾಗ ಸದ್ಯ ಬೇಡ, ಸ್ವಲ್ಪ ದಿನ ಇರಲಿ ಅಂತ. ಯಾಕಂದರೆ ಈ ಅಮ್ಮ ಕುಡ್ದು ಬಿದ್ದಿರೋದು ಅವ್ರಿಗೆ ಹೇಳ್ಬೇಡ ಅಂತ ಈ ಅಮ್ಮ ಹೇಳ್ತಾಯಿಲ್ಲ. ಈ ಅಮ್ಮ ಯಾಕೆ ಹೇಳಿದ್ರೆ ಇದಾಗ್ತದೆ. ಈ ಮನೇಲಿ ಇರಲ್ಲ ಅಂತ ಅಲ್ಲಿ ಹೋದ್ರನ ಅದು ಇದು ಮಾಡೋದು, ಆ ಕಡೆಗೆ ಓಡಾಡೋದು. ಅದಕ್ಕೆ ಅವನು ರಮೇಶ್ ಅನ್ನೋ ಮಗನೇ, ಸ್ವಂತ ಮಗನೇ. ಅವ್ನು ಹೇಳ್ತಾನೆ ಇಲ್ಲೇ ಇರಲಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ 1 ವಾರ ಅಂತ. 3 ಸಾರಿ ಕಾಲ್ ಮಾಡಿದ್ರೆ 3 ಸಾರಿ ಫೋನ್ ಎದ್ದಲಿಲ್ಲ. ನಿನ್ನೆ ಅಂತಲ್ಲ ಮೊನ್ನೆ ಕಾಲ್ ಮಾಡಿದ್ವಿ, ಬರ್ತೀನಿ ಅಂತ ಬರಲ್ಲ ಅವನು. ಅದು ಅಷ್ಟೇ ಆಗಿರೋದು, ಬೇರೆ ಏನಿಲ್ಲ. ಈ ಥರ ಫ್ಯಾಮಿಲೀಸ್ ಹುಷಾರಾಗಿದ್ದಾರೆ ಅಂದ್ರೆ ಬಂದು ಕರ್ಕೊಂಡು ಹೋಗಲ್ರು? ಇಲ್ಲ, ಹೌದು. ನಾವು ಫೋನ್ ನಂಬರ್, ಅವ್ರ ಫೋನ್ ನಂಬರ್ ಕೊಡ್ತಾರೆ. ನಾವು ಫೋನ್ ಮಾಡಿದ್ರೆ ಅವ್ರು ಯಾರಿಲ್ಲ, ಅವ್ರು ನಮ್ಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ ಕೆಲವರು. ಬಿಡಕ್ಕಾಗಲ್ಲ. ಇಲ್ಲ, ಇವಾಗ ಪೊಲೀಸ್ ಕರ್ಕೊಂಬಂದಿರ್ತಾರ,
ಇಲ್ಲಿ ಇವಾಗ ನಾವು ರಿಸೀವ್ ಮಾಡಿದ್ವಿ ಅಂದ್ರೆ ಆ ಜವಾಬ್ದಾರಿಯಿಂದ ಇದಿರ್ತಲ್ಲ ಅವ್ರ ಮಗ ಬಂದ್ರೆ ಅವ್ರದ್ದೆಲ್ಲ ಲೆಟರ್ಸ್ ಇದು ಮಾಡಿ ನಮ್ಮದು ಪ್ರೊಸೀಜರ್ ಪ್ರಕಾರ ಕಳಿಸಿದ್ರೆ ಒಳ್ಳೇದು. ಇವಾಗ ನಾವು ಹೋಗಿ ಬಿಟ್ಟು ಬಂದನ ಊರಿಗೆ ಹೋದ್ರನ್ನ ಪರವಾಗಿಲ್ಲ, ತಿರುಗಿ ಮತ್ತೆ ಅದೇ ರೋಡಿಗೆ ಬಂದುಬಿಡ್ತಾರೆ, ಮನೇಲಿ ಇರಲ್ಲ. ಆ ಥರ ತುಂಬ ಇದಾಗಿದೆ. ಕಾಲು ಬಿತ್ತು ಕೈ ಜೋಡ್ತೀನಪ್ಪ, ನಮಗೂ ಹೊಟ್ಟೆ ಮೇಲೆ ಹೊಟ್ಟೆ ಮೇಲೆ ಇಬ್ರು ಮಕ್ಕಳು ನೋಡ್ರ ನೀವು ಮರೆತು ಬಿಟ್ರು ಇರು. ನೀವು ಕುಡ್ದು ಎಣ್ಣೆ ಹೊಡಿಲಿಲ್ಲ ಅಂದ್ರೆ ಇಲ್ಲಿ ಬಂದಿಲ್ಲ ಅಂದ್ರೆ ಕಷ್ಟ ಆಗ್ತಾನೆ. ಏನೇ ಒಂದು ವಾರ ಲಾರಿ ನಿಮ್ಮೇಲೆ ಹತ್ತು ಬಿಟ್ಟಿದ್ರೆ ಹೇಳಿ, ಅದು ನಿನ್ಗೆ ಖುಷಿ, ಸಾಯೋಕೆ ನಿನ್ ಖುಷಿ. ನಿನ್ನ ಮನೆಯವ್ರು 7 ಸತಿ ಕಾಲ್ ಮಾಡಿದ್ದಾನೆ ಜಾನು, ಯಾರು ಬಂದಿಲ್ಲ ನೋಡಿ. ಅವರೇ ಮಾತಾಡಿದ್ದಾರೆ ಡೈರೆಕ್ಟ್. ಸರಿ ಈಗ ಮಾತಾಡಿ, ಈಗ ಫೋನ್ ಮಾಡಿ, ಈಗ ಕಾಲ್ ಮಾಡಿ. ನೆಟ್ವರ್ಕ್ ಸಿಗಲ್ಲ ಇಲ್ಲಿ, ಅಲ್ಲಿ ಹೋಗ್ಬಿಡೋಣ, ಆಚೆ ಕರ್ಕೊಂಡು ಬಿಡೋಣ. ಬಾಣ, ನೆಟ್ವರ್ಕ್ ಬರಲ್ಲ ಇಲ್ಲಿ. ಬಾ ಬನ್ನಿ, ನಾನೇ ಫೋನ್ ಮಾಡ್ತೀನಿ. ಬಾ ಇವತ್ತು ಸಾಯಂಕಾಲ ಅವ್ರು ಬನ್ನಿರಿ, ಸಾಯಂಕಾಲ ಬಸ್ ಹತ್ತೀನಿ ಬನ್ನಿ. ಬಾ ಯಾದಗಿರಿ ಬರಮ್ಮ, ಕಳಿಸೋರ್ಬಿಟ್ರೆ ನಾನೇ ಟಿಕೆಟ್ ಕಾಸು ಕೊಡ್ತೀನಿ ಹೋಗ್ಬಿಡಿ. ಬಾ. ಏನು ಸರ್ ಹಂಗೋಗಿ ಹಿಂಗೆ ಬರೋದು ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಇವರೆಲ್ಲ ಸೈಕ್ಯಾಟ್ರಿಕ್ ಪೇಷಂಟು. ಸೊ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ಎತ್ತಾ ಇಲ್ಲ. ನನ್ನ ನಂಬರಿಂದ ಮಾಡ್ತಾನ ಇರಿ, ನನ್ನ ನಂಬರಿಂದ ಮಾಡ್ತೀನಿ. ನನ್ನ ನಂಬರಿಂದ ಮಾಡ್ತೀರಿ ರೀ. ಕರೆಕ್ಟ್. ಈಗ ಇಲ್ಲಿ ಇವರು ಅಫಿಷಿಯಲ್ ಐಡಿಯಿಂದ ಮಾಡೋರು, ಎತ್ತಾ ಇಲ್ಲ ಅವರು. ಅಮ್ಮ ಈಗ ನಾನು ಕಾಲ್ ಮಾಡ್ತೀನಿ, ನಿಮ್ಮ ಮಗನ ಇವರು ರಮೇಶ್ ಅಂದರೆ 99 ಎತ್ತಾ ಇಲ್ವಲ್ಲ. ನಾವೇನು ಸುಳ್ಳು ಹೇಳ್ತೀವಿ? ಇಲ್ಲಮ್ಮ, ದೇವ್ರು ಮಾಡ್ಯಾರ್ರಿ ಮನೆಗೆ 2 ಬ್ಯಾಟೆ ಮಾಡ್ರಿ. ದೇವ್ರು ಅಂದ್ರೆ ಬ್ಯಾಟಿ ಅಂದ್ರೆ ಬ್ಯಾಟಿ ಅಂದ್ರೆ ನಾಗೆ ಕೂಯವ್ರ ನಿಮ್ಮ ಮನೇಲಿ? ಎಲ್ಲಿ ಅಡ್ರೆಸ್? ಮಸೆ ಮ್ಯಾಗಿ ಮಾಡ್ತಾರೆ 3 ವರ್ಷ. ಯಾವ್ದು ಗಂಟೆ ಹೋಗ್ಬೇಕಲ್ಲ ಈಗ ಮನೆ ಕೂಸ್ಕೊಳಕ್ಕೆ? ಡೈಲಿ ಮ್ಯಾಗ ಕೂಯ್ತಾರ? ಇಲ್ಲ ಡ್ಯಾಡಿ, ಅದು 3 ವರ್ಷ ಕಮ್ಮಿ ರೀ. ಹಳ್ಳಿ ಕಡೆ ಬೇಟೆ ಅಂತ ಇದೆ. ಅದು 3 ವರ್ಷ ಕಮ್ಮಿ ಗದ್ದಲ್ದಾಗ ಅಂತಂದೇನೆ 2 ದಿನ. ಸೊ ಕೊನೆಗೂ ರಮೇಶ್ ಅವ್ರು ಫೋನ್ ತೆಗ್ದಿಲ್ಲ. ಥ್ಯಾಂಕ್ ಯು. ಸೊ ದಿಸ್ ಈಸ್ ಆ್ಯಕ್ಚುಲಿ ಸಂಬಂಧಗಳು, ರಿಲೇಷನ್ಶಿಪ್ಸ್. ನೋಡಿ, ತಾಯಿ ಹೋಗ್ತೀನಿ ಅಂತಾರೆ, ಮಕ್ಕಳು ಕರ್ಸ್ಕೊಳ್ಳಲ್ಲ. ಆ ತಾಯಿ ರೆಡಿ ಆಗಿದ್ದಾರೆ. ಏನು ಮಾಡೋಣ ಹೇಳಿ? ಈ ತಾಯಿಗೆ ಇವರೇ ಡ್ಯಾಡಿ. ಬಾ, ನಮ್ಮ ಅಪ್ಪ ಐತನ ರೀ ಮತ್ತೆ. ಎಸ್, ನೈಸ್, ಥ್ಯಾಂಕ್ ಯು. ನನ್ನ ಹೆಸರು ಜಾನ್ಸಿ ಜೆನಿಫರ್ ಅಂತ. ಅಮ್ಮ, ಜಾನ್ಸಿ ಜೆನಿಫರ್ ಅಂತ. ಜಾನ್ಸಿ ಜೆನಿಫರ್, ನೈಸ್ ನೇಮ್. ಥ್ಯಾಂಕ್ ಯು. ಯಾವ ಊರು? ಬ್ಯಾಂಗ್ಳೂರು. ಎಲ್ಲಿ? DJ ಹಳ್ಳಿ, ಮೋದಿ ರೋಡ್. ಸೊ ಏನು ಮಾಡ್ತಿದ್ದೀರಿ ಕೆಲಸ ಏನೂ ಮಾಡ್ತಾಯಿಲ್ಲ, ಇಲ್ಲಿ ಬಂದು ಸೇರಿದ್ದೀನಿ. ಮನೆಯಲ್ಲಿ ಸರಿಗಿಲ್ಲ, ಮದುವೆ ಮಾಡಿಕೊಟ್ರು ಅತ್ತೆ ಮಗನೇ. ಅವ್ರು ನಂಗೆ ತಲೆಗೆ ಹೊಡೆದು 10 ವರ್ಷ ಡಿಪ್ರೆಷನಲ್ಲಿದ್ದೆ. ಆಮೇಲೂ ಜಗಳಾಗಿ 2 ವರ್ಷ ಔಟ್ಸೈಡ್ ಇದ್ವಿ. ಅವ್ರು ನಮ್ಮ ಮನೆಯಲ್ಲಿ ಮಾತಾಡಿ ಸೇರಿಸಿ ಮಗುನ ಎತ್ತಿ ಅವ್ರ ಹೊಟ್ಟೆಯಲ್ಲಿ ಇರುವಾಗ ನಮ್ಮ ಮಗನ ಹೊಡೆದು ಆ ಮಗುಗೆ ಹಾರ್ಟಲ್ಲಿ ಹೋಲು, ಮಗನು ಅಲರ್ಜಿ ಪ್ರಾಬ್ಲಮ್ಮು ಇದೆಲ್ಲ ಇದೆ. ಮನೇಲಿ ಚಿಕ್ಕಮ್ಮ ಕಾಟ, ಅಪ್ಪಗೆ ಶುಗರ್ ಬಂದು ಕಾಲು ಗಾಯ ಆಗಿದೆ. ಆಮೇಲೆ ಇದೆಲ್ಲ ನಮ್ಮ ಮನೇಲಿ ಇರೋರೇ ಮಾಡ್ತಾ ಇರೋದು, ಅದಕ್ಕೆ ಇಲ್ಲಿ ಬಂದಿರೋದು. ಯಾರು ನೋಡ್ಕೊಳಕ್ಕಿಲ್ಲ ನಾನು. ಎಲ್ರಿಗೂ ಒಂದು ಕತೆ. ಇಲ್ಲಿ 800 ಜನ ಇದ್ದಾರೆ ಅಂದರೆ 800 ಜನ 800 ಸ್ಟೋರಿ ಮಾಡ್ಬೋದಲ್ಲ. 800 ಎಪಿಸೋಡ್ ಇದೆ ಇಲ್ಲಿ. ಇವರು ಫೋನ್ ಮಾಡಿದ ಅವ್ರ ಅಪ್ಪಗೆ, ಬೇಡ ಇಲ್ಲೇ ಇಟ್ಕೊಳ್ಳಿ, ನಾವು ಇಲ್ಲಿ ಕರ್ಕೊಂಡು ಬರಬೇಡಿ, ದಯವಿಟ್ಟು ಕರ್ಕೊಂಡು ಬರಬೇಡಿ. ನಮ್ಮ ಮಿಸ್ಸಸ್ ಕೊಟ್ಟರು, ಮಮ್ಮಿ ಕರ್ಕೊಂಡು ಹೋದ್ರತಾನೆ ஒரு வாட்டி எங்கள் பசங்களை பார்க்கிட்டு ಇಲ್ಲಮ್ಮ, ಮಮ್ಮಿ ಕರ್ಕೊಂಡು ಹೋದ್ರ ಇಲ್ವಾ? ಕರ್ಕೊಂಡು ಹೋದ್ರೆ ಮತ್ತು ಅವ್ರು ಏನು ಹೇಳಿದ್ರು? ನಮ್ಮ ಚಿಕ್ಕಮ್ಮ ಸೇರಿಸಿಲ್ಲ. ನನ್ನ ಹೆಂಡತಿಯೇ ಖುದ್ದಾಗಿ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ರು, ಬೇಡ ಅಂತ ಹೇಳ್ಬಿಟ್ಟು. ಅದೇ ನಾನೇನು ಹೇಳ್ತೀನಿ, ಒಂದು ಮನುಷ್ಯರು ಚೆನ್ನಾಗಿದ್ದರೆ ನಮ್ಗೆ ಮರ್ಯಾದೆ ಸಮಾಜದಲ್ಲಿ. ಅವ್ರು ಹಾಳಾಗೋದ್ರೆ, ಇಲ್ಲ ಅಂದ್ರೆ ಅವ್ರದ್ದು ಹೆಲ್ತ್ ಇಶ್ಯೂ ಇದ್ದರೆ, ಅವ್ರಿಗೆ ಯಾವುದನ್ನ ಕಾಯಿಲೆ ಇದ್ದರೆ ನೋಡ್ಕೊಳ್ಳೋರು ಯಾರಿಲ್ಲ. ಸ್ವಂತ ಕುಟುಂಬ ಆಗಲಿ, ಮಕ್ಕಳಾಗಲಿ, ಹೆಂಡತಿ ಆಗಲಿ, ಗಂಡಾಗಲಿ, ಅವ್ರ ಮಾನಸಿಕ ಕಾಯಿಲೆ ಇಲ್ಲ ಯಾವುದೇ ಕಾಯಿಲೆ ಬಂದುಬಿಟ್ರೆ ಖಂಡಿತ ಯಾರು ನೋಡಲ್ಲ. ಅವ್ರು 2ನೇ ಮದುವೆ ಮಾಡ್ಕೊಂಡು. ಓ, ನಿಮ್ಮ ಗಂಡ 2ನೇ ಮದುವೆ ಮಾಡ್ಕೊಂಡ್ರಾ? ಹೆಂಗೆ ಗೊತ್ತಾಯ್ತು ಅವ್ರು 2ನೇ ಮದುವೆ ಇವಾಗ ಮಾಡ್ಕೊಂಡು? ಹೋದ್ರಲ್ಲ ಮಮ್ಮಿ ಜೊತೆಗೆ. ಅವರು ಅವಾಗ ಇಲ್ಲಿ ಇದ್ರಾ? ಅಲ್ಲಿ ಇದ್ದಿಲ್ಲ. ನಮ್ಮ ಚಿಕ್ಕಮ್ಮ ಹೇಳಿ ಅವ್ರೇನು ಹೇಳಿದ್ರು ಅವಾಗ? ನಮ್ಮ ಗಂಡ ಸರಿ, ನೀನು ಬೇಡ ಅಂತ ಹೇಳೋದಕ್ಕೆ 2ನೇ ಮದುವೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನೋ? ನೀನು ಮಾನಸಿಕ ಕಾಯಿಲೆ ಅಂತ ತಾನೆ, ಕರೆಕ್ಟಾ? ಅವರೇ ಹೊಡೆದಿದ್ರು. ಅವ್ರು ಹೊಡೆದಿದ್ರಾ? ಹೆಂಗೆ ಹೊಡೆದಿದ್ರು? ತಲೆ ಬಿಟ್ರು ಕೆಳಗಡೆ, ತಲೆ ಬಿಟ್ರು. ಕೈ ಹಿಡ್ದು ಜೋರ. ಇಲ್ಲ, ತಲೆ ಬಿಟ್ರು ಅಂದರೆ ಕೈ ಮೇಲೆ ಏಟ್ ಬಿದ್ದರೆ ನೀನು ಮಾನಸಿಕ ಕಾಯಿಲೆ ಬರಲ್ಲ. ಮುಂಚೆ ನೀವು ಮಾನಸಿಕ ಕಾಯಿಲೆ ಇರೋದಂದರೆ ನಿಮ್ಮ ಜೊತೆಗೆ ಅವರು ಜೀವನ ಮಾಡಿಲ್ಲ, ಕರೆಕ್ಟಾ? ಅವ್ರಿಗೆ ಆ ಥರ ಇದ್ದಿದ್ದು, ನನಗಿದ್ದಿಲ್ಲ. ಅದು ಇದ್ರೇನು ನಾನು ಅನುಸರಿಸಂಗೆ ಹೋಗ್ತಾ ಇದ್ದೆ. ಹೌದಾ? ಹಾಂ. ಈಗ ನೀನು ಮನೆಗೆ ಹೋಗಬೇಕು, ಹೇಳಿ ಅವ್ರಿಗೆ, ಗಂಡನ ಹಂಗೆ ಹೇಳಿ, ಗಂಡ ನೀನು ಬಂದು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಹೇಳು. ಗಂಡ ನೀವು ಬಂದು ಕರ್ಕೊಂಡು ಹೋಗಿ. ನಿಮ್ಮ ಹೆಸರು, ಗಂಡ ಹೆಸರೇನು?
ಸಗಾಯಿ ವಿಜಯ್ ಕುಮಾರ್. ಸ್ನೇಹಿತರೆ, ನನ್ನ ಆ್ಯಕ್ಚುಲಿ ಚೆನ್ನಾಗಿ ನನ್ನ ಹುಚ್ಚು ಜಾಸ್ತಿ ಆಗದಂಗೆ ಮೆಡಿಸಿನ್ ಕೊಟ್ಟು ಕಾಪಾಡ್ತಾರೋ ಇವರೇ. ಇವೆಲ್ಲ ಬೈತಾ ಇರ್ತಿಲ್ಲ, ನೀನು ಹುಚ್ಚು ಬಿಟ್ಟೆ ಓವರ್ ಆ್ಯಕ್ಟಿಂಗ್ ಮಾಡ್ತೀಯ ಅಂತ, ಅದಕ್ಕೆ ಮೆಡಿಸಿನ್ ಕೊಡ್ತಾರೋ ಇವರೇ. ಅಣ್ಣ ಜಕ್ಕಮ್ಮ ಟ್ಯಾಬ್ಲೆಟ್ ಇದ್ದಲ್ಲ, ಪರಮೇಶ್ವರ. ಜಕ್ಕಮ್ಮ ಟ್ಯಾಬ್ಲೆಟ್ ಕೊಡೋದು. ಮುಂದೆ ಹೋಗೋಣ. ಯಾರು ಸರ್ ಇವರಿಬ್ರು? ಅವಳು ನೋಡಿ ಎಷ್ಟು ಪಿನ್ ಹಾಕೊಂಡಿದ್ದಲ್ಲ ಅವಳು. मेरा नाम इशरत बेगम. ಇಶಾದ್ ಬೇಗಂ. ಇರ್ಷಾದ್ ಬೇಗಂ. आयशा बेगम. ಆಯಿಷಾ ಬೇಗಂ. ನೈಸ್ ನೇಮ್. ಆಯಿಷಾ ಬೇಗಂ ಬಂದು ಮೊದಲು ನನಗೆ ಕಾಲ್ ಬರುತ್ತೆ, ಈ ಥರ ಒಂದು ಹೆಣ್ಮಗಳು ರೋಡಲ್ಲಿ ಬಿದ್ದಿರ್ತಾರೆ, ಬಂದು ಕರ್ಕೊಂಡು ಹೋಗಿ ಸರ್ ಅಂತ. ಸುಮ್ಮನೆ ಎಷ್ಟು ದಿನ ಅಂದೆ ನಾವು ಯಾವಾಗ ಎಷ್ಟು ದಿನ ಇರ್ತಾರಂತ. ಆವಾಗ ಸುಮಾರು ದಿನ ಅಂದ್ರೆ ಅಲ್ಲಿ ಇರ್ತಾಳೆ ಅಂದರೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಸರಿ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಅಂತ ಹೇಳಿದ್ರೆ ಫೋಟೋ ಕಳಿಸಿದ್ರು. ಅಲ್ಲಿ ಪೂರ ಕಸ ಕಡ್ಡಿ ಹತ್ರ ಡಬ್ಬ ಬಾಟ್ಲು ತಿಂದಾಕಿರೋದೆಲ್ಲ ಅಲ್ಲೇ ಇರ್ತದೆ, ಫುಲ್ ಸ್ಮೆಲ್ ಇರ್ತದೆ. ಬಂಬು ಬಜಾರ್ ಕಂಟ್ರೋಲ್ಮೆಂಟ್ ಬಂಬು ಬಜಾರ್ ಹತ್ರ ಇದ್ದರು. ಸರಿ ಇಮಿಡಿಯೇಟ್ ನಾನು ಆಂಬುಲೆನ್ಸ್ ತಗೊಂಡು ಹೋಗಿ ಎತ್ತಾಕೊಂಡು ಹೋದರೆ ಕಿರ್ಚ್ತಾಳೆ, ಪಬ್ಲಿಕ್ ಸೌಂಡ್ ಮಾಡ್ತಾಳೆ. ಪಬ್ಲಿಕ್ ಗೊತ್ತಾಗುತ್ತೆ ನಮ್ಮ ಆಂಬುಲೆನ್ಸಲ್ಲಿ ನೋಡಿದ ತಕ್ಷಣ ಸರಿ ಹೆಲ್ಪ್ ಮಾಡ್ತಾರಂತ ತಗೊಂಡು ಬಂದೆ. ಚೆನ್ನಾಗಿದ್ಲು, ವಾಸಿ ಆಗಿದ್ರು. ಮಾತ್ರೆ ನಾವು ಸೈಕ್ಯಾಟ್ರಿಕ್ ಮಾತ್ರೆ ಕೊಡ್ತಾಯಿದ್ರು. ಆಮೇಲೆ ಸಡನ್ನಾಗಿ ಇದ್ದಕ್ಕಿದ್ದಾಗ ಈಚೆಗೆ ಎಸ್ಕೇಪ್ ಆಗಿಬಿಟ್ಲು ಇಲ್ಲಿಂದ. ಎಸ್ಕೇಪ್ ಆಗಿಬಿಟ್ರು. ಎರಡು ಸತಿ ಎಸ್ಕೇಪ್ ಆಗಿದೆ. ಮೂರನೇ ಸತಿ ಇಲ್ಲಿ ತಿರ್ಗಾ ಬಂದಿದ್ದಾರೆ. 2 ಟೈಮ್ ಮಾಡ್ಬಿಟ್ಟವ್ರೆ. ಎಸ್ಕೇಪ್ ಆಗಿದೆ. ಸೆಕ್ಯೂರಿಟಿ ಇದೆ. ಹಾಂ, ನಮ್ಮ ಸ್ವಲ್ಪ ಏಮಾರ್ದು ಅದು ಎಸ್ಕೇಪ್ ಆಗ್ಬಿಡ್ತಾರಣ್ಣ. ಆಮೇಲೆ ಆ್ಯಕ್ಚುಲಿ ನಾವು ಹ್ಯೂಮನ್ ರೈಟ್ಸ್ ಕಾನೂನು ಪ್ರಕಾರ ಇವ್ರಿಗೆಲ್ಲ ಹಗ್ಗ ಹಾಕೋಕ್ಕಾಗಲ್ಲ, ಚೈನ್ ಹಾಕೋಕ್ಕಾಗಲ್ಲ, ಗೂಡು ಹಾಕೋಕ್ಕಾಗಲ್ಲ. ಫ್ರೀಯಾಗಿರ್ಬೇಕು. ಹಂಗೆ ಬಿಟ್ಟಿರುತ್ತೆ ಎಸ್ಕೇಪ್ ಆಗಿಬಿಡ್ತಾರೆ. ಆಮೇಲೆ ಮಾರ್ಕೆಟಲ್ಲಿ ಆ ಡ್ರೆಸ್ಸು, ಮಾಡಲ್ ಡ್ರೆಸ್ ಅಂದರೆ ಸೆಕ್ಸಿ ಡ್ರೆಸ್ಸು, ಅದು ಹಾಕ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾಳೆ. ಯಾರೋ ಒಬ್ಬನ ಕೈ ಹಿಡ್ಕೊಂಡಿದ್ದೆ, ಬಾ ಹೋಗೋಣ ಅಂತ ಹೇಳ್ತಾಳೆ. ಅವರು ಭಯ, ಪಬ್ಲಿಕಲ್ಲಿ ಮಾರ್ಕೆಟ್, KR ಮಾರ್ಕೆಟಲ್ಲಿ. ಆಮೇಲೆ ನಾನು ತಿರ್ಗಾ ಪಬ್ಲಿಕ್ ಮುಂದೆ ನಾವು ರೆಸ್ಕ್ಯೂ ಮಾಡಿದ್ರೆ ಅವರು ಮುಸ್ಲಿಮ್ಸ್ ಅವರೆಲ್ಲ ಏನು ಗಲಾಟೆ ಮಾಡ್ಬೋದು ನಮಗೆ ಬಂದುಬಿಟ್ಟೆ. ಆಮೇಲೆ ತಿರ್ಗಾ ನಮ್ಗೆ ಅದೇ ಥರ ಬೇರೆ ಕಡೆಯಿಂದ ಬಿದ್ದಿದ್ಲು. ನಾವೇ ಹೋಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಮಾಡಿದ್ರೆ ಈಗ ಸರಿಯಾಗಿದೆಲ್ಲ. ಈಗ ಮೆಡಿಕಲ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಳೆ, ಪೇಷಂಟ್ ಕೇರ್ ಮಾಡ್ತಾಳೆ, ಚೆನ್ನಾಗಿ ಫೀಡ್ ಮಾಡ್ತಾಳೆ. मध्य आएगी. ಏನು ನಿಮ್ಮ ಗಂಡನ ಹೆಸರು? आजम पाशा. ಏನು ಮಾಡ್ತಾರೆ ಡ್ಯೂಟಿ? शू बिजनेस. ಶೂ ಎಲ್ಲಿ? संडे बाजार. ಸಂಡೇ ಬಜಾರ್. ಸೊ ಇಲ್ಲಿ ಯಾಕೆ ಬಂದ್ರಿ? सर बुलाने का है, मैं आई. क्यों? आपका पति का साथ नहीं है आपको? हमारा नौशु दूसरा शादी कर दिया. ದಿಸ್ ಮೇನ್ ಥಿಂಗ್ ಅದೇ. ಅವರು ಈ ಥರ ಹೆಣ್ಮಕ್ಳಿಗೆ ಕಾಯಿಲೆ ಇದ್ದರೆ, ಮಾನಸಿಕ ಕಾಯಿಲೆ ಇದೆ, ಖಂಡಿತ ಅವ್ರು ಜೀವನ ಮಾಡಲ್ಲ, ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅದೇ ನಮ್ಗೆ ಇವಾಗ ತಮ್ಮ ಮುಂದೆನೇ ಎಷ್ಟು ಹೆಣ್ಮಕ್ಳು ಹೇಳಿದ್ರು ಬೇರೆ ಮದುವೆ ಮಾಡ್ಕೊಂಬಿಟ್ರು. ಇದೆಲ್ಲ 100%. ಇದು ಹೆಂಗಂದರೆ ಒಂದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮಾನಸಿಕ ಕಾಯಿಲೆ ಆಗಿಬಿಟ್ರೆ ಯಾರು ಇಬ್ಬರು ಜೊತೆಗೆ ಸೇರಿ ಲೈಫ್ ಮಾಡಲ್ಲ. ಯಾಕಂದರೆ ಅವರು ಮಾಡುವ ಟಾರ್ಚರ್ಗೆ ಅವ್ರ ಜೊತೆ ಇಬ್ಬರು ಒಟ್ಟಿಗೆ ಬದುಕೋಕ್ಕೆ ಕಷ್ಟ. ಅದೇ ಇಂಥ ಘಟನೆ ನಡೆಯೋದ ಕಾರಣನೇ ಕಾಯಿಲೆನೇ. ಅವ್ರ ಹೆಲ್ತ್, ಅವ್ರ ಇಶ್ಯೂ ಅವ್ರಿಗೆ ವಿರುದ್ಧ ಆಗುತ್ತೆ. ಅಚ್ಚಾ, आपका बेटी है क्या? ನಿನ್ನ ಮಗು ಇದೆಲ್ಲ? ಎಷ್ಟು ಮಕ್ಕಳಿದ್ದಾರೆ? 5 बच्चे. आपको 5 बच्चे? हाँ, 3 मर्द बच्चे, 2 बेको बच्चे. आपको 5 बच्चे? कहाँ है? घर पे है हमारे नौशो के. घर पे बोले तो किसका घर? हमारे नौशो का, हस्बैंड का घर. हस्बैंड का घर. 5 बच्चे होने के बाद दूसरा शादी कर दिया? उनसे शादी कर दी. तुझे मिलके 6 बच्चे. ಇವರು ಮಗು ಥರ ಇದೆ. ಬುತ್ತಿ ಎಲ್ಲ ಮಕ್ಕಳು ಬುತ್ತಿದೆ. ನಾವು ಏನು ಹೇಳಿದ್ರೆ ಸರಿ. बच्चा को देखना अच्छा है ना. घर को जाकर बच्चा को देखकर अच्छा है ना. ओ बच्चे को देखना. बोलो सर, घर वाले बात करके छोड़ा लेते हो, मैं घर में जाकर बच्चा को देख कर बच्चा की शादी कर देता. क्या उम्र आपका? मेरा उम्र 30/5. 35. थैंक यू. ये इतना पिन क्यों? ड्रेस को पहनने. ड्रेस को डालने के लिए? ಅದೇ ಪೇಷಂಟ್ ಕಪಡ ಬೇರೆಯವ್ರಿಗೆ ಬಟ್ಟೆ ಎಲ್ಲ ಕಿತ್ತೋಗಿರುತ್ತಲ್ಲ, ಅವಾಗ ಆಗ್ತಲ್ಲ. ಸೂಪರ್ ಸರ್. ನಾವು ಇವ್ರನ್ನ ಅಬ್ನಾರ್ಮಲ್ ಅಂತೀವಿ. ನಾವು ಅಬ್ನಾರ್ಮಲ್. ನನ್ನ ಗ್ರ್ಯಾಂಡ್ ಸನ್ನು. ನಿಮ್ಮ ಮೊಮ್ಮಗರ? ಯಾರ ಮಗ? ನನ್ನ 2ನೇ ಮಗಳದು. 2ನೇ ಮಗಳು? ಸೂಪರ್. ಏನು? ಹಾಯ್ ಹೇಳು ಅಣ್ಣ. ಹಲೋ ಹಾಯ್. ಜೈಸನ್. ಮೈಕ್ ಟೈಸನ್ ತರ? ಹೆರಾಲ್ಡ್ ಜೈಸನ್. ಹೆರಾಲ್ಡ್. ನಿಮ್ಮ ಹೆಸರು ಹೇಳಿ. ಲಕ್ಷ್ಮಿ ಸರ್. ಯಾವ ಊರು? ನಮ್ಮದು ಹುಟ್ಟು ಬೆಳೆದಿದ್ದಲ್ಲ ಬೆಂಗಳೂರೇ. ಮದುವೆ ಮಾಡಿಕೊಟ್ಟಿದ್ದು ಇದು ಮಾಲೂರಿಗೆ, ರೈಲ್ವೆ ಸ್ಟೇಷನ್ ಇಂದ್ರನಗರ, ಮಾಲೂರು ಹತ್ರ. ಏನು ನಿಮ್ಮ ಯಜಮಾನ್ ಹೆಸರು? ಸಂತೋಷ್.
ಏನು ಡ್ಯೂಟಿ ಮಾಡ್ತಾರೆ? ಆಟೋ ಓಡಿಸ್ತಾನೆ. ಹಾಂ ಹಾಂ. ಸೊ ಇಲ್ಲಿಗೆ ಯಾಕೆ ಬಂದ್ರಿ? ಮಕ್ಕಳು ಗಂಡು ಮಗು ಒಂದಿದೆ. ಇಲ್ಲಿಗೆ ಹೆಂಗೆ ಬಂದೆ ಅಂದರೆ ನಮ್ಮ ಯಜಮಾನ್ ಬಿಟ್ಬಿಟ್ಟು ಬೇರೆ ಮದುವೆ ಮಾಡ್ಕೊಬಿಟ್ರಾ. ಯಾಕೆ ಬೇರೆ ಮದುವೆ ಮಾಡ್ಕೊಬಿಟ್ರೆ ಯಾಕೆ ಬೇರೆ ಮದುವೆ ಮಾಡ್ಕೊಂಡು? ಗೊತ್ತಿಲ್ಲ ಸರ್. ಅದಕ್ಕೆ ನಾವು ನೋಡ್ಕೊಂಡವ್ರು ಯಾರೂ ಇಲ್ಲ ಅಂದ್ಬಿಟ್ಟು ಇಲ್ಲಿದ್ದೀವಿ. ಆಮೇಲೆ ಪೇಪರ್ ಆಯ್ತಾ ಇದ್ದೆ, ರೋಡಲ್ಲಿ ಪೇಪರ್ ಪೊಲೀಸ್ ಅವ್ರು ಕರ್ಕೊಬಂದಿಲ್ಲ. ಪೇಪರ್ ಹುಡುಗೋದನ್ನ ರೋಡಲ್ಲಿ ಬ್ಯಾಗ್ ಚಪ್ಪರ್ ಹೊಡಿತಾರೆ ಅಂತ ಹೇಳ್ತಲ್ಲ ನಮ್ಮ ಭಾಷೆಯಲ್ಲಿ, ಅದು ಪೇಪರ್ ಹುಡ್ಕೊಂಡು ಅಲ್ಲಿ ಅವ್ರಿಗೆ ಇನ್ನೊಬ್ರು ಮದುವೆ ಮಾಡ್ತಾರಲ್ಲ, ಅದು ಅವನ ಹೆಸರು ಏನು ಇಲ್ಲಿ? ಇನ್ನೊಬ್ರು ಮದುವೆ ಆಗಿಲ್ಲ. ಬೇರೆ ಇಟ್ಕೊಂಡಿದ್ರ? ಅವನ ಹೆಸರು ಹೇಳು. ಕಾಶಿಮ್. ಕಾಶಿಮ್ ಕಾಶಿಪ್ ಅಂತೂ ಅವ್ರ ಜೊತೆ ಅಫೇರ್ ಆಗಿ ಅವನ ಜೊತೆಗೆ ಇಲ್ಲಿ ಸಿಟಿಯಲ್ಲಿ ಬರ್ತಾ ಇದ್ಲು. ಆಮೇಲೆ ಎಣ್ಣೆ ಹೊಡೆದು ರೋಡಲ್ಲಿ ಬಿದ್ದಿರ್ತಾರೆ. ಆಮೇಲೆ ಪೊಲೀಸ್ನವ್ರು ತಂದು ಇಲ್ಲಿ ಬಿಡ್ತಾರೆ. ಆದರೆ ನೀವು ಸೈಕಾಟ್ರಿಕ್ ಮಾತ್ರ ತಗೊಳ್ತೀರಮ್ಮ? ನೋಡಿ, ನಾನು ಹೇಳಿಲ್ಲಣ್ಣ, ಸೈಕಾಟ್ರಿಕ್ ಆಗಿಬಿಟ್ರೆ ಪೇಷಂಟ್ ಡಿಪ್ರೆಷನ್ನು, ಸೈಕೋ ಇಲ್ಲಾಂದರೆ ಮಾನಸಿಕ ಕಾಯಿಲೆ ಆದರೆ ಖಂಡಿತ ಅವರು ಗಂಡಿನ ಜೊತೆಗೆ ಅಥವಾ ಹೆಂಡತಿ ಜೊತೆಗೆ ಇಬ್ಬರು ಒಟ್ಟಿಗೆ ಬದುಕೋಕ್ಕಾಗಲ್ಲ. ಅದೇ ಸ್ಟೋರಿ ಇವಳದು ಕೂಡ. ಇವಳು ಚೆನ್ನಾಗಿದ್ದರೆ ಯಾಕೆ ಗಂಡ ಬಿಡ್ತಾನೆ, ಇವನು ಚೆನ್ನಾಗಿದ್ದರೆ ಯಾಕೆ ಗಂಡ ಇನ್ನೊಂದು ಮದುವೆ ಮಾಡ್ತಾನೆ? ಕಾರಣ ಇದೆ, ಅವ್ರ ಮಾನಸಿಕ ಕಾಯಿಲೆ. ಅವ್ರ ಆ ಥರ ಆಗೋದ್ರಿಂದ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಅದೇ ಥರ ಇವಳು ಅದೇ ಆಗಿ ಕೊನೆಗೆ ಮನೆ ಬಿಟ್ಟು ಬಂದು ರೋಡಲ್ಲಿ ಹೋಗಿ ಪೇಪರ್ ಹುಡುಕ್ತಾಳೆ, ಚಪ್ಪರ ಹೊಡಿತಾಳೆ. ಹಳೆ ಪೇಪರು, ಪ್ಲಾಸ್ಟಿಕ್ ರೋಡಲ್ಲಿ ಬಾಟ್ಲು ಹುಡುಕಿ ಜೀವನ ಮಾಡ್ತಾಯಿದ್ಲು. ಆಮೇಲೆ ಅಫೇರ್ ಆಗ್ತದೆ. ಆಮೇಲೆ ಅದು ಇಬ್ಬರು ಜೀವನ ಮಾಡ್ತಾರೆ ರೋಡಲ್ಲಿ. ಕೊನೆಯಲ್ಲಿ ಜಾಸ್ತಿ ಎಣ್ಣೆ ಹೊಡೆದು ರೋಡಲ್ಲಿ ಬಿದ್ದಿರ್ತಲ್ಲ, ಅನ್ಕಾನ್ಷಿಯಸ್ನ ಆಗಿರ್ತಾರೆ. ಪೊಲೀಸ್ ತಂದು ನಮ್ಮ ಹತ್ರ ಬಿಡ್ತಾರೆ. ಈಗ ಚೆನ್ನಾಗಿದೆಯಲ್ಲ, ಎಲ್ಲ ಸ್ಟಾಪ್ ಆಗಿದೆಯಲ್ಲ, ಕುಡಿಯೋದು ಯಾವುದು ಇಲ್ಲಿ ನಮ್ಮ ಆಶ್ರಮ ಬಂದುಬಿಟ್ರೆ ಒಂದು ಚೂರು ಕುಡಿಯೋಕ್ಕೆ ಯಾವುದು ಅವಕಾಶ ಇಲ್ಲ ಅಲ್ಲಿ. ಅವಳು ಆವಾಗ ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ, ಒಳ್ಳೆ ಬದಲಾವಣೆ ಆಗ್ತಾರೆ ಲೈಫು. ಈಗ ಕಿಚನಲ್ಲಿ ಇವಳು ಕೆಲಸ ಮಾಡ್ತಾರೆ. 800 ಜನ ಊಟ ಅಡುಗೆ ಮಾಡೋಕ್ಕೆ ಇವಳು ಒಂದು ಕಾರಣ. ಎಲ್ಲರೂ ಇಲ್ಲಿ ತಾವು ಇವತ್ತು ಅವು ಇಂಟ್ರಿ ತೊಗೊಂಡಿರೋ ಅಷ್ಟು ಜನನ ಕಿಚನಲ್ಲಿ ಕೆಲಸ ಮಾಡ್ತಾರೆ. ಈಗ 800 ಜನಕ್ಕೆ ಊಟ ಅಡುಗೆ ಮಾಡೋದು ಇವರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ತಾರೆ, ಸಂತೋಷ ಇರ್ತದೆ. ಮಾನಸಿಕವಾಗಿ ಸಮಸ್ಯೆ ಆದರೆ ತಮ್ಮ ಜೊತೆಗಾರ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಜೊತೆ ಇಟ್ಕೊಳ್ಳೋಕೆ. ಯಾಕಂದರೆ ಮಾತ್ರ ಒಬ್ಬ ಒಳ್ಳೆ ಮನುಷ್ಯ ಇದ್ದರೆ ಅವ್ನು ಮಾತ್ರ ಕೊಟ್ಟು ಕಂಟ್ರೋಲ್ ಮಾಡಿ ಜೊತೆಗೆ ಇಟ್ಕೊತಾನೆ. ಒಳ್ಳೆ ಮನುಷ್ಯ ಇದ್ದರೆ ಇವನು ಇದೇ ಅಡ್ವಾನ್ಸ್ ನಮಗೆ ಇದೇ ಸಾಕು ಅಂತ ಇಟ್ಕೊಂಡು, ಇದೇ ನಮಗೆ ಸಾಕು ಅಂತ ಇಟ್ಬಿಟ್ಟು ನೀನು ಮನೆಗೆ ಹೋಗುವಂತ. ಈಗ ತುಂಬ ದುಡ್ಡುಗಳೆಲ್ಲ ಹಾಳು ಮಾಡಿಕೊಂಡೆ ಸರ್, ಲಕ್ಷನೇ ಎಲ್ಲ ತಗೋಬಿಟ್ರು. ನಾನು ಯಾಮಾರಿಸಿ ಮನೆ ಕಡೆ, ನಮ್ಮ ಗಂಡ ಕಡೆ ಮತ್ತು ನಮ್ಮ ಅಮ್ಮ ಕಡೆ ಎಲ್ಲ. ನೀನು ದುಡ್ದಿರೋ ಅನ್ನೋ ಹಣ ಎಷ್ಟು ಸಂಬಂಧ ಮಾಡಿ ಇಟ್ಟಿದ್ದೆ? ನನ್ನ ಸುಮಾರು ಒಂದು 5-6 ಲಕ್ಷ ಎಲ್ಲ ಮಾಲೂರಲ್ಲಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದೆ ಸರ್ ನಾನು. ಆಮೇಲೆ ಇವಾಗ ಇಲ್ಲಿ ಕಿಚನಾಗ ಕೆಲಸ ಮಾಡ್ತಾಯಿದ್ದೆ. ಒಂದು 6 ತಿಂಗಳಾಯ್ತು ಇಲ್ಲಿ ಬಂದು. ತುಂಬ ಸಣ್ಣಗಾಗಿ ಬಂದರು, ತುಂಬ ವೀಕ್ನೆಸ್ ಆಗಿ ಬಂದರು, ಅವ್ರ ಜ್ಞಾನನೇ ಇಲ್ಲ. ಈಗ ಸಂತೋಷವಾಗಿದೆಯಮ್ಮ? ಇವಾಗ ಖುಷಿಯಾಗಿ. ಏನೋ ಕೊರತೆ, ಯಾವುದೋ ಒಂದು ಕೊರತೆ ನಿನ್ಗೆ ಹೇಳು ಇಲ್ಲಿ ಇರೋದು? ಇಲ್ಲೇನು ಕೊರತೆ ಇಲ್ಲ ಡ್ಯಾಡಿ, ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಾ? ಮನೆಗೆ ಹೋಗ್ಬೇಕಂತ ಇಷ್ಟವಾ? ಅವಾಗ ಮಕ್ಳು ಜ್ಞಾನ ಬರ್ತಾರೆ ಸರ್. ಜ್ಞಾನ ಬರೋಣ, ಒಂದು ದಿನ ಹೋಗೋಣ, ಒಂದು ನಿನ್ನ ಮಗ ನೋಡು. ಆದರೆ ನೀವು ಮನೆಗೆ ಹೋದರೆ ನಿಮ್ಮನ್ನು ಸೇರಿಸ್ಕೊಳ್ತಾರ? ಅದು ಯೋಚನೆ ಮಾಡಬೇಕು. ಹೋಗಿದ್ರೆ ಸೇರಿಸಲ್ಲ ಡ್ಯಾಡಿ ಅವರು. ಸೇರಿಸ್ತಾನೆ, ಕರೆಕ್ಟ್ ತಾನೆ? ಅದೇ ನನ್ನ ಭಯ. ಅಲ್ಲಿ ಹೋಗ್ಬಿಟ್ಟು ಎಲ್ಲರ ಮುಂದೆ ನಿನ್ನನ್ನು ಅವಮಾನ ಮಾಡಿದ್ರೆ ನನಗೆ ತಡೆಯೋಕ್ಕಾಗಲ್ಲ. ಕರೆಕ್ಟಾ? ನೀವು ಎಷ್ಟು ವರ್ಷ ಆಗಿರ್ತದೆ ಮನೆ ಬಿಟ್ಟು? ಎಷ್ಟು ವರ್ಷ ಆಯಿತು? ನಾನು ಆಯಿತು 10 ವರ್ಷ ಆಯಿತು. 10 ವರ್ಷ ಆಯಿತು. 10 ವರ್ಷ ಆಗಿದೆ ಮನೆ ಬಿಟ್ಟು ಅಣ್ಣ. 10 ವರ್ಷ ಆಗಿದೆ. ಹಾಂ, ಸರಿ. ನೀನು ಖುಷಿ ತಾನೆ ಈಗ ಇಲ್ಲಿ ಖುಷಿ ತಾನೆ? ಓಕೆ, ಬಾ. ಏನು ಹೆಸರು? ನನ್ನ ಹೆಸರು ಅಲ್ಲಿ ಮುಂಡ್ರ ಬಂದಾಗ ಉಮ್ಮವ್ ಅಂತಾರಣ್ಣ. ಏನಂತಾರೆ? ಉಮ್ಮವ್ ಅಂತಾರ. ಅವ್ರು ತಾವು ಒಂದು ಹೆಸ್ರು ಕರಿತಾರಣ್ಣ. ನನ್ನ ಹೆಸ್ರು ಇರೋದು ವೀನಮ್ಮ ಅಂತ ಇತ್ತು. ವೀಣಾ? ಯಾವ ಊರು? ನಂದು ಆ ಕಡೆ ಮುಂಡ್ರಾಬಾದ್ ಕಡೆ. ಮುಂಡ್ರಾಬಾದ್ ಹೊಸಪೇಟೆ ಡ್ಯಾಮು. ಏನು ಕೆಲಸ ಮಾಡ್ತೀವಿ? ಏನು ಕೆಲಸ? ಹೋಟ್ಲಕ್ಕೆ ಮುಸ್ರು ತಿಕ್ಕೋತೀನಿ. ನನ್ನ ಸಣ್ಣ ಮುಸ್ರು ಇರ್ತಾವಣ್ಣ. ಎಲ್ಲರ ಮನೆಗಳಿಗೆ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಅವ್ರ ಮನೆಗೆ ಅಷ್ಟು ಮನೆ ಮುಸುರು ತೊಳ್ಯೋಕ್ಕಲ್ಲ. ಯಾರ ಮನೆಯಾರು ಒಬ್ಬರು ಮನೆ ಮುಸುರು ತೊಳಿತೀನಿ, ಒಂದು ಸ್ವಲ್ಪ ಬಟ್ಟೆ ತೊಳೆದು ಬರ್ತೀನಿ. ನಾನು ಮುಸುರು ಅಷ್ಟೇ ತೊಳಿತೀನಿ. ನಾನು ಊಟ ಮಾಡಿ ಸಣ್ಣ ಇರ್ತಾವಲ್ಲ ನಾವು. ಫ್ಯಾಮಿಲಿ, ಕುಟುಂಬ ಮಾಡ್ದಕ್ಕ ಅಕ್ಷರನ ಹುಲಿಗಮ್ಮನ ಮಾಡ್ದಕ್ಕ ಅಕ್ಷರನ. ಗಂಗಮ್ಮ ಅಂತೂ
ಅವಳು ಸುಮಾರು 8 ವರ್ಷಕ್ಕೆ ಮುಂಚೆ ಬಂದ್ರು ಇಲ್ಲಿಗೆ ನಾವು ಪೊಲೀಸ್ ಮುಖಾಂತರ ತಗೊಂಡು ಬಂದಿದ್ವಿ. ಆವಾಗ ಮಗು ಚಿಕ್ಕ ಮಗು ಇತ್ತು. ಇಲ್ಲಿ ನಾವು ಸಾಕ್ತಾ ಇದ್ವಿ. ಸ್ವಲ್ಪ ದಿನ ಆದಮೇಲೆ ಇವಳು ಸ್ವಲ್ಪ ಮಾತ್ರ ಎಲ್ಲ ರಿಕವರ್ ಮಾಡಿದ ತಕ್ಷಣ ಎಸ್ಕೇಪ್ ಆಗಿಬಿಟ್ಟು ಮಗು ಬಿಟ್ಟು. ಮಗು ಇಲ್ಲಿತ್ತು? ಮಗು ನಮ್ಮ ಹತ್ರ ಆವಾಗ ಆಶ್ರಮ ಅಲ್ಲಿತ್ತು. ಬಿಟ್ಟು ಎಸ್ಕೇಪ್ ಆಗಿಬಿಟ್ಟು ಅಷ್ಟೇ. ಮಗು ಜೊತೆಗೆ ಹೇಳ್ಕೊಂಡು ಹೋಗಿ ನಮ್ಮನ್ನು ನಾವು ಕರೆದು ಶಬ್ದ ಮಾಡಿದ್ವಿ. ಏನಂತು ಮಗು ಬಿಟ್ಟು ಓಡ್ಬಿಟ್ಲು ರೋಡಲ್ಲೇ. ರೋಡಲ್ಲೇ. ಕಾಶಿಗೆ ಆ ಟೆಂಪಲ್ ಹತ್ರ ಬಿಟ್ಬಿಟ್ಟು ಹೋಗ್ಬಿಟ್ಲು. ಅಲ್ಲಿಂದ ಆಮೇಲೆ ನಾವು ಕರ್ಕೊಂಡು ಬಂದು ಸಾಕ್ತಾ ಇದ್ವಿ. ಆಮೇಲೆ ನನ್ನ ನಂಬರ್ ಇವ್ರಲ್ಲಿ ಹೆಂಗೆ ಇಟ್ಕೊಂಡಿದ್ದಲ್ಲ ಬರೆದ್ಬಿಟ್ಟು ಮೊನ್ನೆ 2 ತಿಂಗಳಿಗೆ ಮುಂಚೆ ಫೋನ್ ಮಾಡಿ, ಅಪ್ಪ ನಾನು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ, ನನಗೆ ಕರ್ಕೊಂಡು ಹೋಗಿ ಹಿಂಗೆ ಅಂತ ಹೇಳಿದ್ರು. ಅದೇ ಸೌಂಡ್ ಗೊತ್ತಾಯಿತು. ಆಮೇಲೆ ಆಟೋನಲ್ಲಿ ಬರೋಕ್ಕೆ ಹೇಳಿದೆ. ಆಮೇಲೆ ನಾವು ಚಾರ್ಜ್ ಕೊಟ್ಟು ಇಲ್ಲಿ ಕಳಿಸ್ಬಿಟ್ಟು ಆಟೋಗೆ ಇಲ್ಲಿ ಇಟ್ಕೊಂಡ್ಬಿಟ್ಟಿವಿ. ಆಮೇಲೆ 8 ವರ್ಷದಿಂದ ಫಸ್ಟ್ ಇವ್ರು ಬಂದ್ರು ಇಲ್ಲಿಗೆ ಸಮೇತ. ಸೊ ಆಮೇಲೆ ಸ್ವಲ್ಪ ರಿಕವರ್ ಆದ್ಮೇಲೆ ಮಗು ಬಿಟ್ಟು ಓಡ್ಬಿಟ್ಲು. 8 ವರ್ಷ ಆದ್ಮೇಲೆ ಅವರೇ ಫೋನ್ ಮಾಡಿ ಬಂದಿದ್ದಾರೆ. ಬಂದಮೇಲೆ ಒಂದು ಮಗು ಅವ್ರ ಅಜ್ಜಿ ಜೊತೆಗೆ ಬರ್ತಾರಣ್ಣ. ಅವಾಗ ಬಂದು ನಾವು ಈಗ ರೀಸೆಂಟಾಗಿ ಬಂದ ತಕ್ಷಣ ತಿರ್ಗಾ ಅವಳ ಮಗಳು ಅವಳು ನಂದಿಲ್ಲ ಅಂತ ಹೇಳ್ಬಿಟ್ಲು. ಆಮೇಲೆ ಇತ್ತ ಮೋಸ ಮಾಡಬೇಡ ಅಂತ ಅವಳ ಮಗಳು ಮುಂದೆ ಆಮೇಲೆ ತಪ್ಪಾಯ್ತು ಒಪ್ಕೊಂಡ್ಲು. ಈಗ ಮಗು ಬರ್ತಲ್ಲ. ಎಲ್ಲಿದೆ ಮಗು? ಹೆಂಗೆ ಮಗು? 8 ವರ್ಷದಿಂದ ಮಗು ಇಲ್ಲಿ ಬಿಟ್ಟಿರೋದು. ಈಗ ಬಂದು ಎಷ್ಟು ದಿನ ಆಯ್ತು ಮತ್ತೆ ವಾಪಸ್ ಇಲ್ಲಿಗೆ? ತಿರ್ಗಾ 2 ತಿಂಗಳಾಯ್ತು. ಇಲ್ಲಿ ಮಗು ಗೌರಿ ಅಂತ. ಇವ್ರ ಮಗು ಚಿಕ್ಕ ಮಗುವಿಂದ ಇಲ್ಲೇ ಬಿಟ್ಟು ಹೋದ್ಮೇಲೆ ಇಲ್ಲೇ ಬೆಳೀತಾ ಇರೋದು. ಬಟ್ ಆ ಮಗುಗೆ ಇವ್ರ ತಾಯಿ ಗೊತ್ತಾಯ್ತಾ? ತಾಯಿ ಅಂತ ಗೊತ್ತಾಗಿದೆ. ಅಲ್ಲ, ಅದ್ರ ಮೊದಲು ಎಷ್ಟನೇ ವಯಸ್ಸಲ್ಲಿ ಬಿಟ್ಟೋಗಿದ್ದು? ಅವಾಗ 3 ವರ್ಷ ಇರ್ಬೋದು ಮಗು. ನೆನಪಿತ್ತ ಅದಕ್ಕೆ? ಜ್ಞಾಪಕಿತ್ತು ಆ ಟೈಮಲ್ಲಿ. ಏನು ನಿಮ್ಮ ಹೆಸರಮ್ಮ? ಗೌರಿ. ಏನು ಓದ್ತಾ ಇದೆಯಾ? 5ನೇ ಕ್ಲಾಸ್. ಯಾವ ಸ್ಕೂಲು? ಇವಲಕ್ ಹೈಸ್ಕೂಲ್. ಇವರು ಯಾರು? ನನ್ನಮ್ಮ. ಏನಾಗಿದೆ ಅವ್ರಿಗೆ? ನೀನು ಬಿಟ್ಟೋಗಿದ್ರಂತೆ? ನಿಂಗೆ ನೆನಪಿತ್ತ ಅವ್ರು ಬಿಟ್ಟೋದಾಗ? ಅವ್ರು ವಾಪಸ್ ಬಂದ್ರಲ್ಲ ಮೊನ್ನೆ, ಅವಾಗ ನಿನ್ಗೆ ಗೊತ್ತಾಯ್ತು ಅವ್ರು ಯಾರು ಅಂತ? ಏನು ಮಾಡ್ತಿದ್ರು ಬೆಳಗ್ಗೆ? ಡಾಕ್ಟರ್. ನನ್ನ ಹೆಸರು ಆಟೋ ರಾಜ ಅಂತ. ನಾನು ಸುಮಾರು 800 ನಿರಾಶ್ರಿತರನ್ನು ಸಾಕುವ ವ್ಯಕ್ತಿ. 27 ವರ್ಷದಿಂದ ಸುಮಾರು 21,000 ಜನನನ್ನು ರಕ್ಷಣೆ ಮಾಡಿ ಬೀದಿಯಿಂದ ಸುಮಾರು 9,000 ಜನ ಇಲ್ಲಿ ಎಲ್ಲ ಜಾತಿ ಭಾಷೆ ಜನ ಇಲ್ಲಿ ತೀರ್ಕೊಂಡಿದ್ದಾರೆ. ಅವ್ರವ್ರ ಭಾಷೆಗೆ ತಕ್ಕಂಥ ನಾವು ಅಂತ್ಯಕ್ರಮ ಮಾಡಿ ಈಗ ಸದ್ಯಕ್ಕೆ 800 ಜನ ಇದ್ದಾರೆ. ಸುಮಾರು ಒಂದು 3-4 ಸಾವಿರ ಮನೆಗೆ ಸೇರಿದ್ದಾರೆ. ಸುಮಾರು 7,000 ಜನ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ, ವಾಸಿಯಾಗಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾನು ಇಡೀ ದೇಶದಲ್ಲಿ ಮೊದಲನೇ ಡಿಜಿಟಲ್ ಬೆಗ್ಗರ್. ನಾನು ಭಿಕ್ಷೆ ಬೇಡ್ತೀನಿ, ನನ್ನ ಕುಟುಂಬಕ್ಕಾಗಲ್ಲ, ನಾನು ಸಾಕುವ ನನ್ನ ಜನರಿಗಾಗಿ, ನನ್ನ ಅನಾಥರಿಗಾಗಿ, ನನ್ನ ನಿರಾಶ್ರಿತರ ಜನರಿಗಾಗಿ, ಸಮಾಜದಿಂದ ಕುಟುಂಬದಿಂದ ದೂರ ಆಗಿರುವ ಜನರಿಗಾಗಿ ನಾನು ಭಿಕ್ಷೆ ಬೇಡ್ತೀನಿ. ದಯವಿಟ್ಟು ನನಗೆ ಸಹಾಯ ಮಾಡಿ, ಅಣ್ಣ. ಏನು ಡ್ರೆಸ್ಸು? ಯಾವಾಗಲೂ ತುಂಬ ಸ್ಮಾರ್ಟಾಗಿ ಡ್ರೆಸ್ ಮಾಡೋವನು ನಾನು. ಒಳ್ಳೆ ಶೂಸು, ಒಳ್ಳೆ ಡ್ರೆಸ್ ಮಾಡೋವನು. ಭಿಕ್ಷಕ ಅಂತ ಹೇಳಿದ್ಮೇಲೆ ನಾವು ಭಿಕ್ಷಕರ ಥರ ಇರಬೇಕು ಅಂತ ಒಂದು ಆಸೆ ಪಟ್ಟೆ. ಆಮೇಲೆ ನಮ್ಮ ಪರಿಚಯವ್ರಿಗೆಲ್ಲ ಹೇಳಿ ನನಗೊಂದು ಭಿಕ್ಷಕ ಡ್ರೆಸ್ ಉಳಿಸ್ಕೊಳ್ಳಿ ಅಂತ ಹೇಳಿದೆ. ಅವರು ಈ ಥರ ಒರೆಸ್ಕೊಟ್ರು. ಸಂತೋಷವಾಗಿದೆ. ಆದರೆ ಈ ಬಿಸಿಲು ಕಾಲದಲ್ಲಿ ಹಾಕೊಳ್ಳೋಕೆ ಕಷ್ಟ ಆಗಿದೆ. ಇದು ಗೋಣಿ ಚೀಲ ಇದು. ಅದರಿಂದ ಆಗಲಿ ನನ್ನ ಜನರಿಗಾಗಿ ಯಾವ ಬಟ್ಟೆ, ಕೊಳ್ತೋಗಿರೋ ಬಟ್ಟೆ ಇದ್ದರೆ ಕೂಡ ಸರಿ, ಹರಿದೋಗಿರೋ ಬಟ್ಟೆ ಇದ್ದರೆ ಕೂಡ ಸರಿ, ಕೊಳೆ ಇರುವ ಬಟ್ಟೆ ಇದ್ದರೆ ಸರಿ, ಗಲೀಜು ಬಟ್ಟೆ ಇದ್ದರೆ ಕೂಡ ಸರಿ, ನನ್ನ ಜನರಿಗಾಗಿ ಯಾವ ರೀತಿಗೆ ಯಾವ ಮಟ್ಟಕ್ಕೆ ಕೂಡ ಕೆಳಗೆ ಎಳೆಯೋಕ್ಕೆ ನಾನು ಸಿದ್ಧನಾಗಿದ್ದೇನೆ. ನಾನಿರುವುದು ನಿಮಗಾಗಿ, ನಾಡಿರುವುದು ನಮಗಾಗಿ. ನಾನು ಆಟೋ ರಾಜ, ಡಿಜಿಟಲ್ ಭಿಕ್ಷಕ. ನಾನು ಭಿಕ್ಷೆ ಬೇಡ್ತೀನಿ, ನನಗಾಗಲ್ಲ. ನನ್ನಲ್ಲಿರುವ 800 ಜನ ಅನಾಥರು, ನಿರಾಶ್ರಿತರು, ಅಂಥ ಜನಕ್ಕಾಗಿ ನಾನು ಭಿಕ್ಷೆ ಬೇಡ್ತೀನಿ. ದಯವಿಟ್ಟು ನನಗೆ ಸಹಾಯ ಮಾಡಿ.